ಕ್ರಿಕೆಟ್ ಕೋಚ್ ಕಮ್ ದೈಹಿಕ ಶಿಕ್ಷಕರಾಗಿದ್ದಂತಹ ಮ್ಯಾಥ್ಯೂ ಅವರ ಒಂದೊಂದೇ ಕರಾಲ ಮುಖ ಬಯಲಾಗ್ತಾ ಇದೆ. ಆ ಸ್ಕೂಲ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಕ್ಕಳಿಗೆ ನಗ್ನವಾಗಿ ವಿಡಿಯೋ ಕಾಲ್ ಮಾಡಿ ಅದರ ಚಿತ್ರೀಕರಣ ಮಾಡಿರುವಂತಹ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೋಟೋಗಳು ಕೂಡ ಲಭ್ಯ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಕ್ಕಳ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಕೋಸಂಬಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ಸ್ಕೂಲ್ ಮಕ್ಕಳ ಅಶ್ಲೀಲವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಈಗ ನಿಮ್ ಗಮನ ಕೂಡ ಬಂದಿದೆ. ಮಕ್ಕಳ ಆಯೋಗದ ನಿಲುವು ಏನಿರುತ್ತೆ, ಏನ್ ಕ್ರಮ ತಗೋತಾರೆ? ಈ ಸದರಿ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಅಲ್ಲಿನ ಸಂಬಂಧಪಟ್ಟಂತ ಡಿಸಿಪಿ ಅವರಿಗೆ ನಮ್ಮ ಆಯೋಗ ಮುಖಾಂತರ ಆ ಸಂಬಂಧಪಟ್ಟಂತ ವ್ಯಕ್ತಿ ಆ ಒಂದು ದೈಹಿಕ ಶಿಕ್ಷಕ ಕಮ್ ಕ್ರಿಕೆಟ್ ಕೋಚ್ ಅಂತ ಮ್ಯಾಥ್ಯೂ ಅಂತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಕೂಡಲೇ ಬಂಧನ ಮಾಡಬೇಕು. ಬಂಧನ ಮಾಡುವ ಮೂಲಕ ಈಗಾಗಲೇ ಆ ಚಿಕ್ಕ ಒಂದು ಅಪ್ರಾಪ್ತ ಮಕ್ಕಳ ಅವನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದ್ದಂತ ಅಶ್ಲೀಲವಾಗಿ ಇದ್ದಂತ ಚಿತ್ರಗಳು, ಅವನು ವಿಡಿಯೋ ಕಾಲ್ ಮಾಡಿದಂತ ಚಿತ್ರಗಳು ಇರಬಹುದು, ದೈಹಿಕ ದೌರ್ಜನ್ಯ ಮಾಡಿದಂತ ಚಿತ್ರಗಳು ಇರಬಹುದು, ಅವೆಲ್ಲವೂ ಸಹಿತ ಅದನ್ನು ಕೂಡಲೇ ಅವರು ಪೊಲೀಸರು ಸಂಬಂಧಪಟ್ಟಂತ ಅಲ್ಲಿನ ಠಾಣೆಯವರು ಹ್ಯಾಂಡ್ ಓವರ್ ಮಾಡ್ಕೊಳ್ಳುವ ಮೂಲಕ FSLಗೆ ಗಳಿಸಿ ಅದು ನಿಖರವಾದಂತ ಒಂದು ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಸಂಬಂಧಪಟ್ಟಂತ ಒಂದು ಆರೋಪಿಗೆ ತಕ್ಕ ಶಿಕ್ಷೆ ಆಗಲಿಕ್ಕೆ ಆದಷ್ಟು ತ್ವರಿತಗತಿಯಲ್ಲಿ ಕ್ರಮಗಳು ಮಾಡ್ಬೇಕಂತ ಹೇಳಿಕೆ ಇಚ್ಛಪಡ್ತೀವಿ. ಸರ್, ಈಗ ಈ ಒಂದು ಪ್ರಕರಣ ಬಗ್ಗೆ ನ್ಯೂಸ್ ಫಸ್ಟ್ ನಿಮ್ ಗಮನಕ್ಕೆ ತಂದಿದೆ. ಈಗ ಈ ಒಂದು ಪ್ರಕರಣದಲ್ಲಿ ಆ ಹೆಣ್ಮಕ್ಕಳ ಗೌಪ್ಯತೆಯನ್ನು ಕಾಪಾಡುವುದು ತುಂಬಾ ಮುಖ್ಯವಾಗುತ್ತೆ. ಇದೇ ಕಾರಣಕ್ಕೆ ನಿಮ್ಗ ಗಮನಕ್ಕೆ ವಿಚಾರ ಬಂದಿದೆ. ಹೆಣ್ಮಕ್ಕಳ ಗೌಪ್ಯತೆಯನ್ನು ಕಾಪಾಡುವ ಮೂಲಕ ಯಾವ ರೀತಿ ಅವರಿಗೆ ತನಿಖೆಗೆ ಸಹಕರಿಸಬೇಕು? ಪೋಕ್ಸೋ ಕಾಯ್ದೆ 2012 ಅನ್ವಯ ಅಪ್ರಾಪ್ತ ಮಕ್ಕಳ ಪ್ರತಿಯೊಂದು ಯಾವುದೇ ಒಂದು ನೊಂದ ಮಗುವಿದ್ರೆ ಅದರದ್ದು ಎಲ್ಲೂ ಕೂಡ ಮಾಹಿತಿ ಹೊರಗೆ ಬರಬಾರದು. ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಲ್ಲಿನ ಪೊಲೀಸರು ಬಹಳ ಸೂಕ್ಷ್ಮತೆಯಿಂದ ಇದನ್ನು ಗಮನಿಸುವ ಮೂಲಕ ಆ ಆರೋಪಿಗೆ ಕೂಡಲೇ FIR ಮಾಡ್ತಕ್ಕಂಥದ್ದು ಮತ್ತೆ JC ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಮತ್ತೆ ಸಂತ್ರಸ್ತ ನೊಂದ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ತನಿಖೆ ಮಾಡುವ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಆ ವ್ಯಕ್ತಿಗೆ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಬೇಕಂತ ಹೇಳಿಕೆ ಇಚ್ಛಪಡ್ತೇನೆ. ಸಂಬಂಧಪಟ್ಟ DCP ಅವರಿಗೆ ಏನಾದ್ರು ಪತ್ರ ಬರೀತೀರಾ? ಆಯೋಗದಿಂದ ಏನಾದ್ರು ಸುಮೋಟ ಕೇಸ್ ದಾಖಲಾಗುತ್ತೆ? ಈಗಾಗಲೇ ನಾ ಹೇಳದಲ್ಲ, ಈ ಘಟನೆ ಬಹಳ ಒಂದು ಭಯಾನಕವಾದಂತ ಘಟನೆ. ಇದು ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಒಂದು ಶಾಲೆಯಲ್ಲಿ ಈ ತರ ಒಂದು ಶಿಕ್ಷಕ ಇಂಥ ಒಂದು ಮಕ್ಕಳಿಗೆ ಈ ತರ ಒಂದು ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಸಂಗತಿ. ಆ ಆಡಳಿತ ಮಂಡಳಿಯವರಿಗೆ ಇದು ಗಮನಕ್ಕಿದೆ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಅಲ್ಲಿನ ಸಂಬಂಧಪಟ್ಟಂತ DCP ಗಮನ ಹರಿಸಬೇಕು, ತನಿಖೆ ಮಾಡಬೇಕು. ಇದಕ್ಕೆ ಯಾರಾದ್ರೂ ಸಹಕರಿಸಿದಂತ ವ್ಯಕ್ತಿಗಳು ಇದ್ದಲ್ಲಿ ಅವರಿಗೂ ಸಹಿತ ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿ ಮಾಡಬೇಕು ಮತ್ತು ಅವ್ರ ಮೇಲೂ ಸಹಿತ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು. ಆಯೋಗ ಎಲ್ಲಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಆಯೋಗಗಳನ್ನು ಗಮನಿಸ್ತಾ ಇದೆ. ಮುಂದೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಎಲ್ಲೇ ಲೋಪದೋಷಗಳಾದ್ರೂ ಸಹಿತ ಆಯೋಗ ಸಹಿಸಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತೆ. ಇವಿಷ್ಟು ಮಕ್ಕಳ ಆಯೋಗದ ಸದಸ್ಯರಾಗಿರುವಂತಹ ಶಶಿಧರ್ ಕೋಸಂಬಿ ಅವರ ಆಗ್ರಹ. ಅಂದ್ರೆ ಅಲ್ಲಿ ಆ ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿರುವಂತಹ ಹೆಣ್ಮಕ್ಕಳ ಗೌಪ್ಯತೆಯನ್ನು ಕಾಪಾಡುವ ಮೂಲಕ ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸತ್ತ, ನ್ಯೂಸ್ ಫಸ್ಟ್, ಬೆಂಗಳೂರು.